ಯಾವುದೇ ಗಾಡಿ ಆಗಿರಲಿ ಎಂಥದೇ ಗಾಡಿ ಆಗಿರಲಿ 30,000 ಇಂದ 50,000 ಕಿಲೋಮೀಟರ್ ಬಂದಿದ್ರೆ ಆ ಗಾಡಿಗೆ ಡಿಕಾರ್ಬನೈಸೇಷನ್ ಮಾಡಿಸಲೇಬೇಕು. ಇನ್ನೊಂದು ಏನು ಅಂದರೆ ನಿಮ್ಗೆ ಮೈಲೇಜ್ ಬೇಕಾ, ಗಾಡಿ ಮೈಲೇಜ್ ಜೊತೆ ಪರ್ಫಾರ್ಮೆನ್ಸು ಬೇಕಾ, ಪಿಕಪ್ಪು ಬೇಕಾ, ಮೈಲೇಜ್ ಏನೇನು ಬೇಕೋ ನೀವು ಯಾವುದೋ ನಾರ್ಮಲ್ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಲಕ್ಷಾನ್ಗಟ್ಟಲೆ ದುಡ್ಡು ಚೆಲ್ಲೋಕ್ಕಿಂತ ನೀವು ಇದ್ರಲ್ಲಿ ಬಂದ್ಬಿಟ್ಟು ಡಿಕಾರ್ಬನೈಸೇಷನ್ ಮಾಡಿಸ್ಬೋದು. ಬನ್ನಿ ಸರ್, ನಮ್ಮ ಹತ್ರ ಆಲ್ರೆಡಿ ಮಾಡಿಸಿರೋ ಕಸ್ಟಮರ್ ಈಗ ತಿರ್ಗಾ ಇನ್ನೊಂದು ಕಾರ್ ತೊಗೊಂಡ್ಬಂದಿದ್ದಾರೆ, ಅವ್ರ ಹತ್ರ ರಿವ್ಯೂನ ಪಡ್ಕೊಳ್ಳಿ. ಸರ್ ನನ್ನೊಂದು ವೆಹಿಕಲ್ ಫಸ್ಟ್ ಇಲ್ಲೊಂದ್ಸತಿ ಮಾಡಿಸಿದ್ದೆ ನಾನು. ಪಿಕಪ್ಪು ಮತ್ತು ಮೈಲೇಜು ಎಲ್ಲ ಇನ್ಕ್ರೇಜ್ ಆಗಿ ಚೆನ್ನಾಗಿ ವೆಹಿಕಲ್ ರನ್ ಆಗ್ತಾಯಿದೆ. ಅದಕ್ಕೆ ನೆಕ್ಸ್ಟ್ ಗಾಡಿ ತಂದಿದ್ದೀನಿ. ಇದೊಂದು ಇದೊಂದು ವೆಹಿಕಲ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಬೆಂಗಳೂರಿನ ಲಗ್ಗೆರೆ ಬ್ರಿಡ್ಜ್ ಕಾರ್ಸ್ 99 ಶೋರೂಮ್ ಹತ್ರ ಮತ್ತೊಂದು ಡಿಕಾರ್ಬನೈಸೇಷನ್ ಸೆಂಟರ್ ಓಪನ್ ಆಗಿದೆ. ಅದೇ ನಮ್ಮ ಸಾತ್ವಿಕ್ ಕಾರ್ ಇಂಜಿನ್ ಡಿಕಾರ್ಬನೈಸೇಷನ್ ಸೆಂಟರ್. ಸೊ ಯಾವುದೇ ಕಾರ್ ಇರಲಿ, ಯಾವುದೇ ಬೈಕ್ ಇರಲಿ, ಯಾವುದೇ ವಾಹನ ಇದ್ರೂ ಕೂಡ ಪ್ರತಿಯೊಂದಕ್ಕೂ ಡಿಕಾರ್ಬನೈಸೇಷನ್ ಇವ್ರ ಕಡೆಯಿಂದ ಮಾಡಿ ಕೊಡ್ತಾರೆ. ಸರ್, ಮೊದಲನೇದಾಗಿ ವೆಲ್ಕಮ್ ಟು ಅವರ್ ಚಾನಲ್. ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದೆ ಸರ್. ನಿಮ್ಮ ದಿನದಿಂದ ಫಾಲೋ ಅಪ್ ಮಾಡ್ತಾ ಇದ್ರಿ. ಸೊ ಅದು ಇವತ್ತು ಕೂಡ ಬಂದಿದೆ ವಿಡಿಯೋ ಮಾಡೋದಕ್ಕೆ. ಒಟ್ನಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ನಿಮ್ಮ ಸಾತ್ವಿಕ್ ಕಾರ್ ಇಂಜಿನ್ ಡಿಕಾರ್ಬನೈಸೇಷನ್ ಸೆಂಟರಲ್ಲಿ ಸೊ ಯಾವ್ಯಾವ ವೆಹಿಕಲ್ಸ್ ಎಲ್ಲ ಮಾಡ್ತೀರಾ? ನಮ್ಮದು ಎಂಥ ದೊಡ್ಡ ಗಾಡಿ, ಟಾಟಾ ಏಸು, ಟ್ರಕ್ಕು, JCB ಎಂಥ ಗಾಡಿನೇ ಬರಲಿ ನಾವು ಡಿಕಾರ್ಬನೈಸೇಷನ್ ಮಾಡ್ತೀವಿ. ನಮ್ದು ಯಾಕೆ ಎಷ್ಟು ಸ್ಪೆಷಲ್ ಅಂದರೆ ನಾವು ಯೂಸ್ ಮಾಡ್ತಾ ಇರೋದು ಜರ್ಮನ್ ಟೆಕ್ನಾಲಜಿ ಮಿಷಿನ್. ಮೊದಲೇ ಹೇಳ್ದಂಗೆ ಈ ಮಿಷಿನ್ ಎಲ್ಲೂ ಸಿಗೋದ್ರಿಂದ ಕಾರಣ ನಾವು ಅಷ್ಟು ಕಮ್ಮಿ ಪ್ರೈಸಲ್ಲಿ ನಮ್ಗೆ ಎಂಥ ಗಾಡಿನೇ ಬರಲಿ ನಾವು ಮಾಡ್ತೀವಿ. ಈಗ ಯೂಶುವಲ್ ಆಗಿ ಎಲ್ಲೋ ಬೋರ್ಡು ವೈಟ್ ಬೋರ್ಡ್ ಕಾರರ್ ಇದ್ದಾರೆ, ಏನು ಪ್ರೈಸಿಗೆ ಮಾಡ್ಕೊಡ್ತೀರಾ? ಯೂಶಲ್ ಆಗಿ ಎಲ್ಲೋ ಬೋರ್ಡ್ ಈ 1 ಮಂತ್ ನಾವು ಆಫರ್ ಕೊಡ್ತಾ ಇದೀವಿ ಅಂತ ಯಾವುದೇ ಗಾಡಿ ಬರಲಿ ಜಸ್ಟ್ 799 ರುಪೀಸಿಗೆ ಮಾಡ್ಕೊಡ್ತಾ ಇದ್ದೀವಿ. 799 ರೂಪಾಯಿಗೆ ಮಾಡ್ಕೊಡ್ತಾ ಇದ್ದೀವಿ. ಯಾಕೆ ಮಾಡಿಸ್ಬೇಕು ಡಿಕಾರ್ಬನೈಸೇಷನ್? ಡಿಕಾರ್ಬನೈಸೇಷನ್ ಯಾಕೆ ಮಾಡಿಸ್ಬೇಕು ಅಂದರೆ ನಿಮ್ಮ ಗಾಡಿಯಲ್ಲಿ ಪರ್ಫಾರ್ಮೆನ್ಸ್ ಬೇಕಾ, ಮೈಲೇಜ್ ಬೇಕಾ, ಮತ್ತು ಫ್ರೀಕ್ವೆಂಟಾಗಿ ಗೇರ್ ಚೇಂಜ್ ಮಾಡೋದು ಬೇಡವಾ, ಒಳ್ಳೆ ಸ್ಪೀಡ್ ಕೊಡಬೇಕಾ, ಇದೆಲ್ಲ ಯಾವುದು ಬೇಡ ಅಂದರೆ ನೀವು ಡಿಕಾರ್ಬನೈಸೇಷನ್ ಮಾಡಿಸ್ಲೇಬೇಕು. ಅದನ್ನ ಮಾಡಿಸೋದಕ್ಕೋಸ್ಕರ ಇದು ಮಾಡ್ತಾರೆ. ಎಷ್ಟು ಕಿಲೋಮೀಟರ್ಗೆ ಒಂದ್ಸರಿ ಮಾಡಿಸ್ಬೇಕು? 30,000 to 50,000 ಕಿಲೋಮೀಟ್ರಲ್ಲಿ ನೀವು ಮಾಡಿಸಲೇಬೇಕು. ನಾರ್ಮಲ್ ಆಗಿ 10,000 ಕಿಲೋಮೀಟ್ರಲ್ಲಿ ಕಂಪನಿಯಿಂದನೇ ನಿಮಗೆ ಕೊಡ್ತಾ ಇದ್ದಾರೆ. ಸೊ ನೀವು ಮಿನಿಮಮ್ 30 to 40 ಇಲ್ಲ 50 ಅಷ್ಟು ಕಿಲೋಮೀಟ್ರಲ್ಲಿ ಡಿಕಾರ್ಬನೈಸೇಷನ್ ಮಾಡಿಸಲೇಬೇಕು. ಓಕೆ, ಅದು ಎಲ್ಲ ಜರ್ಮನ್ ಟೆಕ್ನಾಲಜಿ ಮಿಷಿನ್? ಹೌದು, ಅದು ಫುಲ್ ಜರ್ಮನ್ ಟೆಕ್ನಾಲಜಿ ಮಿಷಿನು. ನೀವು ನಾರ್ಮಲ್ ಆಗಿ ಎಲ್ಲೇ ಹೋದ್ರು ನಿಮಗೆ ಸ್ಟೀಲ್ ಪ್ಲೇಟ್ಸ್ ಬರುತ್ತೆ ಮಿಷಿನಲ್ಲಿ. ನಮ್ಮ ಮಿಷಿನಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಇದರಲ್ಲಿ ಫುಲ್ ಟೈಟಾನಿಯಂ ಪ್ಲೇಟ್ಸ್ ಇದೆ. ಇದರಿಂದ ಸ್ಟೀಲ್ ಪ್ಲೇಟ್ಸ್ ಅಂದರೆ ನಿಮಗೆ ಅದು ರಸ್ಟ್ ಆಗುತ್ತೆ ಒಳಗೆ. ಸೊ ನಿಮಗೆ ಹೈಡ್ರೋಕ್ಸಿ ಗ್ಯಾಸ್ ಪಾಸ್ ಆಗಲ್ಲ ನೀಟಾಗಿ. ಇದರಲ್ಲಿ ಟೈಟಾನಿಯಂ ಪ್ಲೇಟ್ಸ್ ಇರೋದ್ರಿಂದ ನಿಮಗೆ ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಗಾಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಹೈಡ್ರೋಜನ್ ಗ್ಯಾಸ್ ನೀಟಾಗಿ ಪಾಸ್ ಆಗಿ ನಿಮಗೆ ಎಲ್ಲ ಮಾಡಿಕೊಡುತ್ತೆ. ನೋಡೋಣ ಸರ್ ಯಾವ ಥರ ಏನು ಅಂತ ಅದನ್ನು ತೋರಿಸ್ತೀರಾ ಸ್ವಲ್ಪ? ತೋರಿಸಿ. ಸೊ ನೀವು ನೋಡ್ಬೋದು, ಇದೇ ನಮ್ಮ ಡಿಕಾರ್ಬನೈಸೇಷನ್ ಮಿಷಿನು. ನಮ್ಮ ಮಿಷಿನ್ದು ಸ್ಪೆಷಾಲಿಟಿ ಏನಂದರೆ ನಮ್ದು ಆ್ಯಕ್ಚುಲಿ ಜರ್ಮನ್ ಟೆಕ್ನಾಲಜಿ ಮಿಷಿನು. ಸೊ ಇದರಲ್ಲಿ ಒಂದೇ ಸಮಯದಲ್ಲಿ 2 ಕಾರ್ಗೂ ಮಾಡ್ಬೋದು. ಇದು ಫುಲ್ಲಿ ಆಟೋಮೇಟೆಡ್ ಮಿಷಿನ್. ಇದ್ರ ಒಂದು ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ಟೈಟಾನಿಯಂ ಪ್ಲೇಟ್ಸ್ ಇದೆ. ಟೈಟಾನಿಯಂ ಪ್ಲೇಟ್ಸ್ ಏನಂದರೆ ನಾರ್ಮಲಾಗಿ ಎಲ್ಲ ಕಡೆ ಹೋದ್ರು ಸ್ಟೀಲ್ ಪ್ಲೇಟ್ಸ್ ಇರುತ್ತೆ. ಆ ಸ್ಟೀಲ್ ಪ್ಲೇಟ್ಸ್ ರಸ್ಟ್ ಹಿಡ್ದು ನಿಮ್ಮ ಡಿಕಾರ್ಬನೈಸೇಷನ್ ಮಾಡುವಾಗ ನಿಮ್ಮ ಕಾರ್ಗೂ ತೊಂದರೆ ಆಗುತ್ತೆ. ಸೊ ಅದು ನಮ್ದ್ರಲ್ಲಿ ಆಗಲ್ಲ, ಯಾಕಂದರೆ ನಮ್ಮದು ಫುಲ್ಲಿ ಟೈಟಾನಿಯಂ ಪ್ಲೇಟ್ಸ್ ಇದೆ. ಲೇಟೆಸ್ಟ್ ಮಿಷಿನ್ ಆ್ಯಂಡ್ ಫುಲ್ಲಿ ಆಟೋಮೇಟೆಡ್ ಮಿಷಿನ್. ಸೊ ಇದರಿಂದ ಈ ಪೈಪ್ನ ನಾವು ಏರ್ ಫಿಲ್ಟರ್ ಇಂಟೇಕಲ್ಲಿ ನಾವು ಕನೆಕ್ಟ್ ಮಾಡೋದ್ರಿಂದ ಇದರಿಂದ ನಾವು ಯಾವ ಕಾರು ಎಷ್ಟು ಕಿಲೋಮೀಟ್ರ್ ಎಲ್ಲ ಇದರಿಂದ ಸೆಟ್ ಮಾಡ್ತೀವಿ. ಇದ್ರಲ್ಲಿ ಸೆಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಕಾರ್ಗೆ ಎಷ್ಟು ಹೈಡ್ರೋಜನ್ ಗ್ಯಾಸ್ ಸೆಟ್ ಮಾಡಿರ್ತೀವೋ ಅಷ್ಟು ಏರ್ ಫಿಲ್ಟರ್ ಇಂಟೇಕಿಂದ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಏರ್ ಫಿಲ್ಟರ್ ಇಂಟೇಕಿಂದ ನಾವು ಕನೆಕ್ಟ್ ಮಾಡಿದಾಗ ಹೈಡ್ರೋಜನ್ ಆಕ್ಸಿಜನ್ ಗ್ಯಾಸ್ ಅಂತ ಒಂದು ಪಾಸ್ ಆಗುತ್ತೆ. ಆ ಗ್ಯಾಸ್ ಪಾಸ್ ಆಗೋದ್ರಿಂದ ನಿಮ್ಮ ಎಕ್ಸಾಸ್ಟ್ ಪೈಪಿಂದ ನಿಮ್ಮ ಕಾರ್ಬನ್ ಪಾರ್ಟಿಕಲ್ಸ್ನ ಎಲ್ಲ ಡೈಲ್ಯೂಟ್ ಮಾಡಿ ಆಚೆ ತಳ್ಳಿಬಿಡುತ್ತೆ. ಮತ್ತು ಇನ್ನೊಂದು ಏನಂದರೆ ನಾವು ನಾರ್ಮಲ್ ಆಗಿ ಫ್ಯೂಲ್ ಹಾಕಿದಾಗ ಅದರಲ್ಲಿರೋ ಬರೀ 95% ಮಾತ್ರ ಫ್ಯೂಲಾಗಿ ಕನೆಕ್ಟ್ ಮಾಡಿ ಗಾಡಿ ಓಡುತ್ತೆ. ಇನ್ನೊಂದು 5% ಕಾರ್ಬನಾಗಿ ಕನ್ವರ್ಟ್ ಮಾಡಿ ಪಿಸ್ಟನ್ನು, ವ್ಯಾಲ್ವು, ಹೆಡ್ಡು, ಕ್ಯಾಟ್ಲೈಸರ್ ಇಲ್ಲೆಲ್ಲ ಕುತ್ಕೊಂಡ್ಬಿಡುತ್ತೆ. ಸೊ ಅದರಿಂದ ಕಾರ್ಬನ್ ಕಂಟೆಂಟ್ ಕುತ್ಕೊಳ್ಳೋದ್ರಿಂದ, ಡಸ್ಟ್ ಪಾರ್ಟಿಕಲ್ಸ್ ಕುತ್ಕೊಳ್ಳೋದ್ರಿಂದ ಹೈಡ್ರೋಜನ್ ಗ್ಯಾಸ್ ಇದನ್ನೆಲ್ಲ ತಳ್ಳಿಬಿಟ್ಟು ಎಕ್ಸಾಸ್ಟ್ ಪೈಪಿಂದ ಆಚೆ ತಳ್ಳಿಬಿಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ನಮಗಲ್ಲಿ 2 ಗಾಡಿ ವೆಯ್ಟಿಂಗ್ ಇದೆ. ಸೊ ಇವಾಗ ನಾನು ಪ್ರಾಸೆಸ್ ಏನು, ಅದ್ರ ವರ್ಕಿಂಗಲ್ಲಿ ಹೆಂಗಾಗುತ್ತೆ ಅಂತ ನಾನು ನಿಮ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು, ನಾವಿವಾಗ ಏರ್ ಫಿಲ್ಟರ್ ಇಂಟೇಕಲ್ಲಿ ನಾವು ಈ ಪೈಪ್ ಕನೆಕ್ಟ್ ಮಾಡಿದ್ದೀವಿ. ಈ ಗಾಡಿ 1.5 ಲಕ್ಷ ಕಿಲೋಮೀಟ್ರ್ ಓಡಿದೆ. ಬ್ಲ್ಯಾಕ್ ಸ್ಮೋಕ್ ಬರ್ತಾ ಇದೆ. ಸೊ ಡಿಕಾರ್ಬನೈಸೇಷನ್ ಮಾಡ್ಸೋಕ್ಕೆ ಮುಂಚೆ ಗಾಡಿಯಲ್ಲಿ ಏನೇನು ಪ್ರಾಬ್ಲಮ್ ಇರುತ್ತೆ ಅಂದರೆ ಬ್ಲ್ಯಾಕ್ ಸ್ಮೋಕ್ ಬರುತ್ತೆ, ಮೈಲೇಜ್ ಡ್ರಾಪ್ ಆಗುತ್ತೆ, ಮತ್ತು ಇಂಜಿನಲ್ಲಿ ತುಂಬ ಸೌಂಡ್ ಬರುತ್ತೆ. ಸೆಕೆಂಡ್ ಗೇರಲ್ಲಿ ಹೋಗೋ ಜಾಗದಲ್ಲಿ ನಿಮ್ಮ ಫಸ್ಟ್ ಗೇರ್ ಫ್ರೀಕ್ವೆಂಟಾಗಿ ಗೇರ್ ಚೇಂಜ್ ಮಾಡ್ತಾ ಇರಬೇಕು. ಸೊ ಈಗ ನಾವು ಡಿಕಾರ್ಬನೈಸೇಷನ್ ಮಾಡಿಸೋದ್ರಿಂದ ಗಾಡಿ ಮೈಲೇಜ್ ಇಂಪ್ರೂವ್ ಆಗುತ್ತೆ, ಸೌಂಡ್ ಕಮ್ಮಿ ಆಗುತ್ತೆ, ಮೈಲೇಜ್ ಅಪ್ ಟು 5 ಕಿಲೋಮೀಟರ್ಸ್ ಜಾಸ್ತಿ ಆಗುತ್ತೆ. ಫ್ರೀಕ್ವೆಂಟಾಗಿ ಗೇರ್ ಚೇಂಜಿಂಗ್ ಬೇಕಾಗಿಲ್ಲ. ಇವಾಗ ನಾವು ಈ ಪ್ರಾಸೆಸ್ನ ಏನು ಮಾಡ್ತೀವಿ ಅಂದರೆ ನಾರ್ಮಲ್ ಆಗಿ ನಾವು ಗಾಡಿಗೆ ಫ್ಯೂಲ್ ಹಾಕ್ತೀವಿ. ಆ ಫ್ಯೂಲ್ ಹಾಕೋದ್ರಿಂದ ಏನಾಗುತ್ತೆ, 95% ಫ್ಯೂಲಾಗಿ ಕನ್ವರ್ಟ್ ಆಗುತ್ತೆ. ಇವಾಗ ಪಿಸ್ಟನಲ್ಲಿ ಫ್ಯೂಲ್ ಹಾಕಿದಾಗ ಅದು ಮೇಲೆ ಕೆಳಗೆ ಆದಾಗ ಫೈರ್ ಕಾಸ್ ಆಗುತ್ತೆ. ಆ ಫೈರ್ ಕಾಸ್ ಆಗೋದ್ರಿಂದ
ಏನಾಗುತ್ತೆ ಅದರಲ್ಲಿ ಕಾರ್ಬನ್ ಕಂಟೆಂಟು, ಡಸ್ಟ್ ಪಾರ್ಟಿಕಲ್ಸು ಇದೆಲ್ಲ ಹೋಗ್ಬಿಟ್ಟು ಪಿಸ್ಟನ್ನು, ರಿಂಗು, ವ್ಯಾಲ್ವು, ಹೆಡ್ಡಲ್ಲಿ ಇದರಲ್ಲೆಲ್ಲ ಫುಲ್ ಕುತ್ಕೊಂಡ್ಬಿಡುತ್ತೆ. ಅದು ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಗೆ ಇಂಜಿನ್ ಪ್ರಾಬ್ಲಮ್ ಬರುತ್ತೆ, ಗಾಡಿ ಪರ್ಫಾರ್ಮೆನ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಈ ಹೈಡ್ರೋಜನ್ ಗ್ಯಾಸ್ನ ನಾವು ಏರ್ ಫಿಲ್ಟ್ರಲ್ಲಿ ಪಾಸ್ ಮಾಡೋದ್ರಿಂದ ಅದೇನು ಮಾಡುತ್ತೆ, ಅದನ್ನೆಲ್ಲ ಇದು ಮಾಡಿ ಎಕ್ಸಾಸ್ಟ್ ಪೈಪಿಂದ ಆಚೆ ತಳ್ಬಿಡುತ್ತೆ. ಡೈಲ್ಯೂಟ್ ಮಾಡಿ ಅದನ್ನೆಲ್ಲ ಏನೇನು ಡಸ್ಟ್ ಪಾರ್ಟಿಕಲ್ಸು, ಕಾರ್ಬನ್ ಕಂಟೆಂಟ್ ಎಲ್ಲ ಕೂತಿದೆಯೋ ಅದನ್ನೆಲ್ಲ ಆಚೆ ತಳ್ಬಿಡುತ್ತೆ. ಬ್ಲ್ಯಾಕ್ ಸ್ಮೋಕ್ ಎಲ್ಲ ಇದರಿಂದ ಕಮ್ಮಿ ಆಗುತ್ತೆ. ಸೊ ಹಾಗೆ ಹೇಳ್ದಂಗೆ ಇದು ಮಿಷಿನ್ನ ಕನೆಕ್ಟ್ ಮಾಡ್ತೀವಲ್ಲ, ಈಗ ಏರ್ ಫಿಲ್ಟರ್ ಇರುತ್ತೆ ಪ್ರತಿ ಕಾರಲ್ಲಿ. ಈಗ ಇಷ್ಟು 1000 cc, 1200, 1400 cc ಅನ್ನೋದಿರುತ್ತೆ. ಅದ್ರ ತಕ್ಕಂಗೆ ಎಷ್ಟು ಕಿಲೋಮೀಟರ್ ಗಾಡಿ ಓಡಿದೆ ಅನ್ನೋದನ್ನ ಇದನ್ನ ಚೆಕ್ ಮಾಡ್ಕೊತೀವಿ. ಆ ಮಿಷಿನಲ್ಲಿ ಈಗ ಸಪೋಸ್ ಈ ಗಾಡಿ ಬಂದ್ಬಿಟ್ಟು 1,50,000 ಕಿಲೋಮೀಟರ್ ಓಡಿದೆ. ಆ 1,50,000 ಕಿಲೋಮೀಟರ್ನ ಮಿಷಿನಲ್ಲಿ ಸೆಟ್ ಮಾಡಿದ್ರೆ ಅದ್ರಲ್ಲಿ ಎಷ್ಟು ಡಿಕಾರ್ಬನೈಸೇಷನ್ ಅಂತ ಆಟೋಮೆಟಿಕ್ಕಾಗಿ ಸೆಟ್ ಮಾಡ್ಕೊಳ್ಳುತ್ತೆ. ಸೊ ಅದರಿಂದ 30 to 45 ನಿಮಿಷ ತೊಗೊಳುತ್ತೆ ಒಂದು ಕಾರ್ ಮಾಡೋದಕ್ಕೆ. ಸೊ ಈ ನಮ್ಮ ಮಿಷಿನ್ ಜರ್ಮನ್ ಟೆಕ್ನಾಲಜಿ ಇರೋದ್ರಿಂದ ಅಟ್ ಎ ಟೈಮ್ 2 ಕಾರನ್ನು ಒಟ್ಟಿಗೆ ಕೂಡ ಮಾಡ್ಬೋದು. ಸೊ ಡೈರೆಕ್ಟ್ ಆ ಮಿಷಿನ್ ಏನು ಮಾಡುತ್ತೆ ಅಂದರೆ, ಈಗ ಮುಂಚೆ ಹೇಳ್ದಂಗೆ ಹೈಡ್ರೋಜನ್ ಗ್ಯಾಸ್ನ ಪಾಸ್ ಮಾಡುತ್ತೆ. ಹೈಡ್ರೋಜನ್ ಗ್ಯಾಸು ಇರೋ ಕಾರ್ಬನ್ ಡೆಪಾಸಿಟ್ಸ್ನೆಲ್ಲ ಆಚೆ ತೆಗ್ದು ಇಂಜಿನ್ನ ರಿಫ್ಯೂಲ್ ಮಾಡುತ್ತೆ. ಸೊ ಇಂಜಿನ್ ರಿಫ್ಯೂಲ್ ಆದಾಗ ನಮಗೆ ಏನೇನಾಗುತ್ತೆ, ಮೈಲೇಜ್ ಡ್ರಾಪ್ ಆಗಿರೋದನ್ನ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಕಾರ್ಬನೈಸೇಷನ್ ಏನೇ ಆಗಿದೆ ಅದನ್ನೆಲ್ಲ ರಿಫ್ಯೂಲ್ ಆದಾಗಿಂದ ನಿಮಗೆ ಮೈಲೇಜು ಮತ್ತು ಪಿಕಪ್ ಇದಾಗುತ್ತೆ. ಸೊ ಇದು ಏರ್ ಫಿಲ್ಟರ್ನ ತೊಗೋಬೋದು. ಏರ್ ಫಿಲ್ಟ್ರಲ್ಲಿ ಈ ಪೈಪು ಏರ್ ಫಿಲ್ಟರ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿಂದ ಗ್ಯಾಸ್ ಪಾಸ್ ಆಗುತ್ತೆ. ಕ್ಯಾಟಲಿಟಿಕ್ ಕನ್ವರ್ಟರ್ ಮತ್ತು ಇಂಜಿನಲ್ಲಿರೋ ಕಾರ್ಬನ್ ಡೆಪಾಸಿಟ್ಸ್ನೆಲ್ಲ ಎಕ್ಸಾಸ್ಟ್ ಥ್ರೂ ಆಚೆ ತಳ್ಳುತ್ತೆ. ಸರ್ ಮಾರ್ಕೆಟಲ್ಲಿ ಈಗ ನೋಡ್ತಿರ್ಬೋದು ನೀವು, ಈ ಮಿಷಿನನ್ನು ಬೇರೆ ಕಡೆ ಹೋದರೆ ಡಿಕಾರ್ಬನೈಸೇಷನ್ಗಂತಲೇ ನಾವು ಇದು ಜರ್ಮನ್ ಟೆಕ್ನಾಲಜಿ ಯೂಸ್ ಮಾಡ್ತಿದ್ವಿ. ಬೇರೆ ಕಡೆ ಮಿಷಿನ್ಸಲ್ಲಿ ನಿಮಗೆ 1000 ರೂಪಾಯಿಗೆ ಮಾಡಿಕೊಟ್ರೆ, ಬಟ್ ಈ ಮಿಷಿನ್ ಇರೋದ್ರಿಂದ ನಿಮಗೆ 1300 ರೂಪಾಯಿ ತನಕ ಚಾರ್ಜ್ ಮಾಡ್ತಾರೆ. ಸೊ ನಮ್ಮ ಕಡೆ ಬಂದರೆ ನಿಮಗೆ ಅದೇ ಯಾವುದೇ ಬೋರ್ಡ್ ಆಗಲಿ, ಎಲ್ಲೋ ಬೋರ್ಡ್ ಆಗಲಿ, ವೈಟ್ ಬೋರ್ಡ್ ಆಗಲಿ, ನಿಮಗೆ 799 ರೂಪಾಯಿ ಮಾತ್ರ ಮಾಡಿಕೊಡ್ತೀವಿ. ಯಾವುದೇ ಗಾಡಿ ಆಗಿರಲಿ, ಎಂಥದೇ ಗಾಡಿ ಆಗಿರಲಿ, 30,000 ಇಂದ 50,000 ಕಿಲೋಮೀಟ್ರ್ ಬಂದಿದ್ರೆ ಆ ಗಾಡಿಗೆ ಡಿಕಾರ್ಬನೈಸೇಷನ್ ಮಾಡಿಸ್ಲೇಬೇಕು. ಇನ್ನೊಂದು ಏನು ಅಂದರೆ, ನಿಮ್ಗೆ ಮೈಲೇಜ್ ಬೇಕಾ, ಗಾಡಿ ಮೈಲೇಜ್ ಜೊತೆ ಪರ್ಫಾರ್ಮೆನ್ಸು ಬೇಕಾ, ಪಿಕಪ್ಪು ಬೇಕಾ, ಮೈಲೇಜ್ ಏನೇನು ಬೇಕೋ, ನೀವು ಯಾವುದೋ ನಾರ್ಮಲ್ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಲಕ್ಷಾನುಗಟ್ಟಲೆ ದುಡ್ಡು ಚೆಲ್ಲೋಕ್ಕಿಂತ ನೀವು ಇದ್ರಲ್ಲಿ ಬಂದುಬಿಟ್ಟು ಡಿಕಾರ್ಬನೈಸೇಷನ್ ಮಾಡಿಸ್ಬೋದು.